ನೋಡಿ ಸ್ವಾಮಿ ನಾವಿರೋದು ಹೀಗೆ. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಂಜೆ ಸ್ನ್ಯಾಕ್ಸಿಗೆ ಅವಲಕ್ಕಿ ಒಗ್ಗರಣೆ ಅಥವಾ ಚಿವಡ, ಅವಲಕ್ಕಿ ಚಿವಡ ಮಾಡೋಣ ಅಂತ ಅಂದು ಅವಲಕ್ಕಿ ತೊಗೊಂಬಂದಿದ್ದೀನಿ. ಪೇಪರ್ ಅವಲಕ್ಕಿ. ಈ ಅವಲಕ್ಕಿನ ಸ್ವಲ್ಪ ಜಡಿ ಇಟ್ಕೋಬೇಕಾಗತ್ತೆ, ಪುಡಿ ಪುಡಿ ಎಲ್ಲ ಇರುತ್ತೆ. ಸಂಜೆ ಸ್ನ್ಯಾಕ್ಸಿಗೆ ಇದು ತುಂಬ ಚೆನ್ನಾಗಿರುತ್ತೆ ಟೀ ಜೊತೆಗೆ. ಮಕ್ಕಳು ತುಂಬ ಇಷ್ಟಪಡ್ತಾರೆ ಅವಲಕ್ಕಿ ಒಗ್ಗರಣೆ ಅಥವಾ ಅವಲಕ್ಕಿ ಚಿವಡಾನ. ನೋಡಿ, ಇದರೊಳಗೆ ನಾನು ಜರಡಿ ಇಟ್ಕೊತಾ ಇದ್ದೀನಿ. ಪುಡಿ ಪುಡಿ ನೈಸ್ ಪುಡಿ ಬಂದರೆ ಅದು ಒಗ್ಗರಣೆ ಮಾಡಿದಾಗ ತಳ ಹಿಡಿದ್ಬಿಡುತ್ತೆ, ಚೆನ್ನಾಗಾಗಲ್ಲ ಅದು. ದೊಡ್ಡ ಜರಡಿ ಇದ್ದರೆ ಅದರಲ್ಲಿ ಬೇಕಾದರೂ ಜರಡಿ ಹಿಡ್ಕೋಬೋದು. ನೋಡಿ, ಸಣ್ಣ ಸಣ್ಣದಾಗಿ ಪುಡಿ ಬರ್ತಾ ಇದೆ. ಅವಲಕ್ಕಿ ಎಲ್ಲ ಪೂರ್ತಿ ಜರಡಿ ಹಿಡಿದಾಯಿತು. ನೋಡಿ ಎಷ್ಟೊಂದು ಬಂದಿದೆ. ಸ್ವಲ್ಪ ಬಿಸಿ ಮಾಡ್ಕೋಬೇಕು, ಅಂದರೆ ಬೆಚ್ಚಗೆ ಮಾಡ್ಕೋಬೇಕು ಅವಲಕ್ಕಿನ. ಇದರೊಳಗೆ ಹಾಕ್ತಾ ಇಲ್ಲ, ಜಾಸ್ತಿ ಆಗಿದೆ ಅವಲಕ್ಕಿ. ಸೊ ಬೇರೆ ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದೆರಡು ನಿಮಿಷ ಬಿಸಿ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಮುಟ್ಟು ನೋಡಿದ್ರೆ ಅದು ಸ್ವಲ್ಪ ಬೆಚ್ಚಗಿರಬೇಕು. ಒಗ್ಗರಣೆಗೆ ಏನು ಬೇಕೋ ಅದನ್ನು ಮೊದಲೇ ತೆಗೆದಿಟ್ಕೊಂಡ್ಬಿಟ್ರೆ ಬೇಗ ಆಗಿಬಿಡುತ್ತೆ. ಸ್ವಲ್ಪ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಎಲ್ಲ ಕರ್ದು ತೆಗೆದಿಟ್ಕೋಬೇಕು. ಸಣ್ಣ ಉರಿಲೇ ಇದನ್ನು ಬೇಯಿಸ್ಕೋಬೇಕಾಗತ್ತೆ, ಇಲ್ಲಾಂದರೆ ಮೇಲ್ಗಡೆ ಎಲ್ಲ ಕಪ್ಪಾಗಿಬಿಡತ್ತೆ, ಒಳಗಡೆ ಬೆಂದೇ ಇರಲ್ಲ ಅದು. ಆಮೇಲೆ ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮತ್ತು ಸ್ವಲ್ಪ ದ್ರಾಕ್ಷಿ ಮತ್ತು ಬಾದಾಮಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದು ಬಾದಾಮಿನಲ್ಲಿ 2 ಪೀಸ್ ಆಗೋ ಹಾಗೆ ಜಜ್ಕೋಬೇಕಾಗತ್ತೆ. ಬಾದಾಮಿ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಒಂದು ಸ್ವಲ್ಪ ಒಣಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಇದನ್ನೆಲ್ಲ ಎಣ್ಣೆಲಿ ಕರ್ಕೊಂಡು ನಾನು ಒಂದು ಕಡೆ ತೆಗೆದಿಟ್ಕೊತಾ ಇದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿಣ, ಇಷ್ಟೆಲ್ಲ ಹಾಕಿಬಿಟ್ಟು ಒಗ್ಗರಣೆ ಮಾಡ್ಕೋಬೇಕಾಗತ್ತೆ. ಮತ್ತು ಇದಕ್ಕೆ ರುಚಿಗೆ ಸ್ವಲ್ಪ ಸಕ್ಕರೆ, ನಾನಿಲ್ಲೊಂದು 4 ಸ್ಪೂನ್ ಸಕ್ಕರೆ ತೊಗೊಳ್ತಾ ಇದ್ದೀನಿ. ಅರ್ಧ kg ಅವಲಕ್ಕಿ ಅದು, ಹಾಗಾಗಿ 4 ಸ್ಪೂನ್ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೋಬೇಕಾಗತ್ತೆ. ನೈಸಾಗಿ ಪುಡಿ ಆಗುತ್ತೆ ಇದು. ಇದನ್ನೆಲ್ಲ ಮಿಕ್ಸಿ ಮಾಡಿಕೊಂಡು ಇದಕ್ಕೆ ಹಾಕಿ ಎಲ್ಲ ಪೂರ್ತಿ ಕಲಿಸ್ಕೋಬೇಕಾಗತ್ತೆ. ಈ ಅವಲಕ್ಕಿ ಪೂರ್ತಿ ರೆಸಿಪಿ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಸಿಗುತ್ತೆ. ನಾನು ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಹಾಯ್, ಎಲ್ಲರಿಗೂ ಶುಭೋದಯ. ನಾನಿವತ್ತು ಬೆಳಗ್ಗೆ ತಿಂಡಿ ಸಾಗು ಮತ್ತು ದೋಸೆ ಮಾಡ್ತಾಯಿದ್ದೀನಿ. ಸಾಗುಗೆ ತರಕಾರಿ ಏನೇನು ಬೇಕು ಎಲ್ಲ ಹೆಚ್ಕೊಳ್ತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗೆಡ್ಡೆ, ಹಾಗೆ ಸ್ವಲ್ಪ ಬಟಾಣಿ ಕೂಡ ತೊಗೊಂಡಿದ್ದೀನಿ.
ತರಕಾರಿ ಎಲ್ಲ ಬೇಯಕ್ಕಿಟ್ಕೊಂಡು ಸಾಗೋಕ್ಕೆ ಬೇಕಾಗಿದ್ದ ಮಸಾಲೆ ಎಲ್ಲ ರೆಡಿ ಮಾಡ್ಕೋಬೇಕು. ಸೋನು ಸ್ಕೂಲ್ ಬಸ್ ಬಂದ್ಬಿಡುತ್ತೆ, ಹಾಗಾಗಿ ನಾನು ಬೆಳಗ್ಗೆನೆ ಬೇಗ ತಿಂಡಿ ಮಾಡಿಬಿಟ್ಟು ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿಬಿಡ್ತೀನಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಚಾನಲ್ನಲ್ಲಿ ಬರುವ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು. ಆವಾಗ ದೋಸೆಗೆ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿದೆ. ನಾನು ರಾತ್ರಿ ಉಪ್ಪಾಕಿಟ್ಟಿರಲ್ಲ, ತುಂಬ ಹುಳಿ ಆಗಿಬಿಡುತ್ತೆ ಅಂತ ಹೇಳಿ ಈಗ ಮಾಡಬೇಕಾದ್ರೆ ಉಪ್ಪಾಕ್ತೀನಿ. ಉಪ್ಪಾಕಿ ಒಂದು 5 ನಿಮಿಷ ಇಟ್ಟರೆ ಸಾಕು, ತುಂಬ ಚೆನ್ನಾಗಾಗತ್ತೆ. ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಂಡು ಇನ್ನೊಂದು ಕಡೆ ದೋಸೆಗೆ ಇಟ್ಕೊಂಡ್ರೆ ಬೇಗ ಆಗಿಬಿಡತ್ತೆ. ಈ ಸಾಗು ರೆಸಿಪಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ತುಂಬ ದಿನ ದೋಸೆ ಮಾಡಲಿಲ್ಲ ಅಂದರೆ ದೋಸೆ ಬರೋದಿಲ್ಲ. ಅದಕ್ಕೆ ರಾತ್ರಿಯೇ ತವಾಗೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಇಟ್ಬಿಟ್ರೆ ರಾತ್ರಿ ಎಲ್ಲ ನೆಂದಿರುತ್ತೆ, ಬೆಳಗ್ಗೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ. ಇಲ್ಲಾಂದರೆ ಬೆಳಗ್ಗೆನೇ ಟೈಮ್ ಆಗಿರುತ್ತೆ, ದೋಸೆ ಬರಲ್ಲ, ತುಂಬ ಪ್ರಾಬ್ಲಮ್ ಆಗಿಬಿಡತ್ತೆ. ಬೆಂಗಳೂರಿನಲ್ಲಿ ಸ್ವಲ್ಪ ಮಳೆ ಆಗ್ತಾ ಇದೆ, ವೆದರ್ ಎಲ್ಲ ತುಂಬ ತಣ್ಣಗಿದೆ. ಮಲೆನಾಡಿನಲ್ಲೆಲ್ಲ ಆರೆಂಜ್ ಅಲರ್ಟ್ ಹಾಕಿದಾರಂತೆ. ಹಾಗೆ ಯಾರೆಲ್ಲ ಈ ವ್ಲಾಗ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಡೆ ಎಲ್ಲ ಮಳೆ ಎಲ್ಲ ಹೇಗಾಗಿದೆ ಅಂತ. ನನ್ನ ಮಗಳ ಬಾಕ್ಸಿಗೆಲ್ಲ ರೆಡಿ ಆಯಿತು. ಹಾಗೆ ಸ್ವಲ್ಪ ಹೊರಗಡೆ ಹೋಗಿ ಇವತ್ತು ತರಕಾರಿ ತರಬೇಕು. ನೋಡಿ, ಸೂಪರ್ ಮಾರ್ಕೆಟಿಗೆ ಬಂದರೆ ಎಷ್ಟೊಂದು ರಶ್ ಇದೆ. ಚೆನ್ನಾಗಿದೆ ವೆದರು. ಮೋಡ ಎಲ್ಲ ಕಪ್ಪಗಾಗ್ಬಿಟ್ಟಿದೆ, ಯಾವಾಗ ಬೇಕಾದರೂ ಮಳೆ ಬರ್ಬೋದು ಅನ್ನೋದಕ್ಕೆ. ಮಳೆ ಬರೋದಕ್ಕಿಂತ ಮುಂಚೆ ನಾವು ಬಂದುಬಿಟ್ವಿ ಮನೆಗೆ ತರಕಾರಿ ತಗೊಂಡು. ನವಿಲುಕೋಸು ಎಷ್ಟು ಚೆನ್ನಾಗಿದೆ ನೋಡಿ, ಎಳೆದು ಬೇಗ ಮಾಡಬೇಕು, ಇಲ್ಲ ಅಂದರೆ ಬಲ್ತೋಗ್ಬಿಡತ್ತೆ ನವಿಲುಕೋಸು. ತರಕಾರಿ ನೋಡಿ ಎಷ್ಟು ಚೆನ್ನಾಗಿದೆ, ಬಣ್ಣದ ತರಕಾರಿ. ಎಲ್ಲ ತರಕಾರಿನೂ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ತರಕಾರಿ ಹೆಚ್ಚು ತಿನ್ನಬೇಕು, ಆರೋಗ್ಯಕ್ಕೆ ಒಳ್ಳೆಯದು. ಇವತ್ತಿನ ಕೆಲಸ ತುಂಬ ಹಾಗೆ ಉಳಿದ್ಬಿಟ್ಟಿದೆ, ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಹಾಗೆ ಈ ತರಕಾರಿನೆಲ್ಲ ಫ್ರಿಡ್ಜ್ ಒಳಗೆ ಎತ್ತಿಟ್ಕೋಬೇಕು. ಹಾಗೆ ಸ್ವಲ್ಪ ಹಣ್ಣುಗಳು ಕೂಡ ತೊಗೊಂಡು ಬಂದೆ, ತುಂಬ ಚೆನ್ನಾಗಿತ್ತು ಫ್ರೆಶ್ ಆಗಿ. ಬಾಳೆಹಣ್ಣು ಮತ್ತು ಆ್ಯಪಲ್ ತೊಗೊಂಬಂದೆ. ಈ ಪುಟ್ಟು ಆ್ಯಪಲ್ ತುಂಬ ಸಿಹಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಡೈಲಿ ಸೋನು ಬಾಕ್ಸಿಗೆ ಏನಾದರೂ ಹಾಕಬೇಕಲ್ವ ಸ್ನ್ಯಾಕ್ಸಿಗೆ, ಅದು ಇದು ಏನಾದರೂ ಹಾಕೋದಕ್ಕಿಂತ ಹಣ್ಣು ಹಾಕಿ ಕಳಿಸ್ಬೇಕು. ಚಿಪ್ಸು ಬಿಸ್ಕೆಟು ಹಾಕೋದಕ್ಕಿಂತ ಮಕ್ಕಳಿಗೆ ಹಣ್ಣು ತರಕಾರಿ ತಿನ್ನೋದನ್ನು ರೂಢಿ ಮಾಡಬೇಕು. ನನಗಿಲ್ಲಿ ದೋಸೆ ಇಟ್ಟಿದೆ ಸ್ವಲ್ಪ, ಹಾಗೆ ಸ್ವಲ್ಪ ಪಲ್ಯ ಉಳಿದಿದೆ. ಇವಾಗ ತಿಂಡಿ ಮಾಡ್ಕೊಂಡು ತಿಂದು ಮೊದಲು ಆಮೇಲೆ ಮತ್ತೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೋಬೇಕು. ಈಗ 11:15 ಆಗಿದೆ ಟೈಮು. ಎಲ್ಲ ಕೆಲಸ ಮುಗಿಸಿ ನಾನೀಗ ಜಿಮ್ಮಿಗೆ ಹೋಗ್ತಾ ಇದ್ದೀನಿ. ಹೋದ ವಾರ ಹೋಗಿರಲಿಲ್ಲ, ಒಂದು ವಾರ ಆಗಿದೆ ಹೋಗ್ದಲೆ.
ಟೈಮಿಗೆ 12:03 ಆಗಿದೆ. ಬನ್ನಿ ಹೋಗೋಣ. ಒನ್ ಫ್ಲೋರ್ ಮೇಲೆ ಹೋದರೆ ನಮ್ಮ ಜಿಮ್ಮು. ಇದೇ ಜಿಮ್ನಲ್ಲಿ ನಾನು ದಿನ ಬಂದು ವರ್ಕೌಟ್ ಮಾಡೋದು. ಸ್ವಲ್ಪ ವಾರ್ಮಪ್ ಎಕ್ಸಸೈಸ್ ಮಾಡಿಕೊಂಡು ವರ್ಕೌಟ್ ಶುರು ಮಾಡಬೇಕು. ನಾವು ಆರೋಗ್ಯವಾಗಿರೋದಕ್ಕೆ ಪ್ರತಿನಿತ್ಯ ವ್ಯಾಯಾಮ ಮಾಡಬೇಕು. ಅರ್ಧ ಮುಕ್ಕಾಲು ಗಂಟೆನಾದ್ರು ವ್ಯಾಯಾಮ ಮಾಡಬೇಕು. ನಮ್ಮ ಆರೋಗ್ಯ ನಮ್ಮ ಹೊಣೆ ಅಲ್ವಾ. ನಾವು ಆರೋಗ್ಯವಾಗಿರಬೇಕು ಅಂದರೆ ನಾವು ವ್ಯಾಯಾಮ ಮಾಡಿ ಸಮತೋಲನ ಆಹಾರ ತಗೊಂಡು ಆರೋಗ್ಯವಾಗಿರಬೇಕು. ಇವತ್ತಿನ ವರ್ಕೌಟ್ ಮುಗೀತು. ಮನೆಗೆ ಹೋಗೋಣ ಬನ್ನಿ ಈಗ. ನಾನು ನಿಮಗೆ ಫ್ರೆಶ್ ಅಪ್ ಆಗಿ ಸಿಗ್ತೀನಿ. ಫ್ರೆಶ್ ಅಪ್ ಆಗಾಯಿತು. ಬನ್ನಿ, ಮೊದಲು ಹೊಟ್ಟೆ ಹಸಿವಾಗ್ತಾ ಇದೆ. ಅಡುಗೆ ಮಾಡೆಲ್ಲ ಇಟ್ಟು ಹೋಗಿದ್ದೆ. ನಾನು ಬಸ್ಸಾರು ಮಾಡಿದ್ದೆ. ಹೀರೆಕಾಯಿ ಬೇಳೆ ಹಾಕಿ ಬಸ್ಸಾರು ಮಾಡಿದ್ದೆ. ಮತ್ತು ಅನ್ನ ಎಲ್ಲ ಮಾಡಿಟ್ಟೋಗಿದ್ದೆ ನಾನು. ಈಗ ಒಂದು ಮುದ್ದೆ ಮಾಡಿಕೊಂಡ್ರೆ ಸಾಕು. ನಾನು ಒಬ್ಳಿಗೆ ಮಾತ್ರ ಮುದ್ದೆ ಮಾಡ್ಕೋಬೇಕು, ಅದಕ್ಕೆ ಚಿಕ್ಕ ಪಾತ್ರೆಯಲ್ಲಿ ಇಟ್ಕೊತಾ ಇದ್ದೀನಿ. ಹಾಗೆ ಮೊಟ್ಟೆ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ನನಗೆ ಮತ್ತು ಸೋನುಗೆ. ಮುದ್ದೆ ಆರೋಗ್ಯಕ್ಕೆ ಒಳ್ಳೆಯದು. ಮತ್ತು ಸ್ವಲ್ಪ ಸಾರು ಬಿಸಿಗೆ ಇಟ್ಕೊತಾ ಇದ್ದೀನಿ. ಈ ವೆದರಿಂದ ತಣ್ಣಗೆ ಆಗೋಗ್ಬಿಟ್ಟಿದೆ. ಬಿಸಿ ಬಿಸಿ ಮುದ್ದೆ ಸಾರು ಈ ವೆದರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನೆನ್ನೆ ಮಾಡಿಟ್ಟಿದ್ದ ಅವಲಕ್ಕಿ ಎಲ್ಲ ಬಾಕ್ಸಿಗೆ ಹಾಕಿಟ್ಟಿದ್ದೆ. ಅರ್ಧ kg ಅವಲಕ್ಕಿ ಎಷ್ಟಾಗಿದೆ ನೋಡಿ. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ನೆಲ್ಲ ಜಾಸ್ತಿ ಆಗಿದೆ. ಮುದ್ದೆ ಈಗ ರೆಡಿ ಆಯಿತು. ಸರಿ, ನಾನು ಊಟ ಮಾಡಿಬಿಟ್ಟು ಬರ್ತೀನಿ. ನೋಡಿ, ನನ್ನ ಊಟದಲ್ಲಿ ಫೈಬರ್ ಇದೆ, ಪ್ರೋಟೀನ್ ಇದೆ, ಮತ್ತು ಗುಡ್ ಫ್ಯಾಟ್ ಇದೆ. ಹಾಗೆ ನಾನು ಇನ್ನೊಂದು ಬ್ಲಾಗಿಗೆ ಪುಸ್ತಕದ ಬ್ಲಾಗ್ ಮಾಡ್ತಾ ಇದ್ದೆ. ಆ ಬ್ಲಾಗಿಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವ್ಲಾಗ್ ಹೇಗಿತ್ತು ಅಂತ ಅಂದು ಕಮೆಂಟ್ ಮಾಡಿ ತಿಳಿಸಿ. ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.